ನೆನಪ ಜೊತೆಗೆ ಬದುಕತೇರು ಎಷ್ಟು ದಿನದ ಕಾಣಿಕೆ. ನೆನಪ ಜೊತೆಗೆ ಬದುಕತೇರು ಎಷ್ಟು ದಿನದ ಕಾಣಿಕೆ. ತೊಟ್ಟ ಎಲೆಯು ಕಳಚದಿರದು ಮಾಗಿ ಬರುವ ಕಾಲಕ್ಕೆ. ತೊಟ್ಟ ಎಲೆಯು ಕಳಚದಿರದು ಮಾಗಿ ಬರುವ ಕಾಲಕ್ಕೆ. ಎಷ್ಟು ದೂರ ನಡೆ. ಮೂರನೇ ಸಂಚಿಕೆಗೆ ಸ್ವಾಗತ. ದೂರ ನಿಂತು ನಗುತ್ತಿದ್ದ ಮನವನ್ನ ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ದೂರ ನಿಂತು ನಗುವ ಮನಕ್ಕೆ ಬದುಕು ಬೆರಗಿನ ಅರಮನೆ. ತೀರ ಸರಿಯುವ ಕ್ಷಣಕ್ಕೆ ಇಲ್ಲಿ ಉಂಟು ನೂರ ಯಾತನೆ. ದೂರ ನಿಂತು ನಗುವ ಮನಕ್ಕೆ ಬದುಕು ಬೆರಗಿನ ಅರಮನೆ. ದೂರ ನಿಂತು ನಗುವ ಮನಕ್ಕೆ ಬದುಕು ಬೆರಗಿನ ಅರಮನೆ. ತೀರ ಸರಿವ ಕ್ಷಣಕ್ಕೆ ಇಲ್ಲಿ ಉಂಟು ನೂರು ಯಾತನೆ. ಎಂತಹ ಅದ್ಭುತ ಸಾಲುಗಳಲ್ವಾ. ಇಂತಹ ಸಾಲುಗಳ ಜೊತೆ ತನ್ನ ಭಾವನೆನ ಬೆರೆಸ್ಕೊಂಡು ಕೇಳುಗರ ಮನಸ್ಸಿನಲ್ಲಿ ಭಾವನೆಗಳ ತಾಕಲಾಟವನ್ನ ಎಬ್ಬಿಸುವಂತ ಕವಿ ನಮ್ ಜೊತೆ ಇದ್ದಾರೆ. ಈ ಹಾಡಿನ ಹಿನ್ನೆಲೆ ಬಹಳ ವಿಶೇಷವಾಗಿದೆ. ಜೊತೆಗೆ ರವೀಂದ್ರ ನಾಯಕ್ ಅವರು ಅದ್ಭುತವಾದಂತ ಹಾಡುಗಾರರು ಸಿದ್ಧ. ಎರಡೂ ಒಂದು ಪ್ರಸ್ತುತಿ ನಿಮ್ ಮುಂದೆ ಬರುತ್ತೆ ಸರ್. ಈಗ ನೀವು ಭಾವನೆಗಳ ಬೆರೆಸೋದ್ರ ಜೊತೆಗೆ ಸ್ವರದಲ್ಲೂ ಸಹಿತ ಭಾವನೆಗಳನ್ನ ಬೆರೆಸಬಹುದು. ಬಹಳ ವಿಶೇಷವಾಗಿ ಕೆಲವೊಂದು ಹಾಡುಗಳನ್ನ ಹಾಡಿದ್ದೀರ. ಅದ್ರ ಜೊತೆಗೆ ಈಗ ನಾನು ಹೇಳಿದಂತ ದೂರ ನಿಂತು ನಗುವ ಮನಕ್ಕೆ, ಇದರಲ್ಲಿ ಹಸಿರು ಕಂಡ ಹಕ್ಕಿ ಹಾರಿ ಗೂಡು ಕಟ್ಟಿ ನಿಂತರೆ ವಿಷವ ಹಾವ ಸಂಘದಲ್ಲಿ ನಿತ್ಯ ಬೇಯದಿರುವುದೇ. ಇಲ್ಲಿ ಬಹಳಷ್ಟು ಪ್ರಶ್ನಾರ್ಥಕ ರೂಪದಲ್ಲಿ ವಿಚಾರಗಳನ್ನ ಹೇಳ್ಕೊಂಡು ಕೊನೆಗೆ ಎಲ್ಲೋ ಒಂದ್ ಕಡೆ ಉತ್ತರನೂ ಇದೆ ಅಂತ ಅನ್ಬೋದು. ಈ ಕವಿತೆಯ ವಿಶೇಷ ಏನು ಸರ್? ಇದ್ರ ಹಿನ್ನೆಲೆ ಏನು ಸ್ವಲ್ಪ ವಿವರಿಸಿದ್ರೆ? ಅದೇ ಮೊದಲನೇದಾಗಿ ಕವಿತೆಯನ್ನು ಕವಿ ಎಕ್ಸ್ಪ್ಲೇನ್ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಕವಿತೆ ಕಟ್ಟಿಕೊಟ್ಟ ನಂತರ ಅದು ಯಾರು ಓದ್ತಾರೋ ಅದು ಅವರ ಭಾವನೆಗಳು ಏನಿರ್ತವೆ ಹಾಗೆ ಅವರು ಅರ್ಥೈಸ್ಕೊಂಡು ಹೋಗ್ಬೇಕು. ಸೊ ಹಾಗೆ ಕವಿತೆ ಕೂಡ ಬೆಳೀತದೆ. ಅಂದ್ರೆ ಒಂದು ಕವಿತೆ ಓದಿದ ತಕ್ಷಣ ಇನ್ನೊಬ್ಬರ ಮನಸ್ಸಿನಲ್ಲಿ ಅದು ಬೆಳೀತದೆ ಅಂತ ಹೇಳ್ತಾರೆ. ನನಗೆ ಚಾರ್ಲಿ ಚಾಪ್ಲಿನ್ ಅವರ ಒಂದು ಮಾತು ಬಹಳ ಇಷ್ಟ. ಅವರು ಹೇಳ್ತಾರೆ, ಬದುಕಿನ ಬಗ್ಗೆ ಹೇಳುವಂತ ಕೆಲವು ಅಪಾರ ಅಧ್ಯಾತ್ಮಗಳಿವೆ ಅವರ ಹಾಡಿನಲ್ಲಿ, ಅವರ ಇದರಲ್ಲಿ ಮಾತಿನಲ್ಲಿ. ಅವ್ರು ಹೇಳ್ತಾರೆ, ಬದುಕನ್ನು ದೂರದಿಂದ ನೋಡಿದ್ರೆ ತಮಾಷೆ, ಹತ್ತಿರದಿಂದ ನೋಡಿದ್ರೆ ಹತಾಶೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬದುಕನ್ನು ನೋಡುವ ಒಂದು ಕ್ರಮವನ್ನು ಹೇಳಿಬಿಡ್ತಾರೆ ಅವರು. ತುಂಬಾ ಅಂಟಿಕೊಂಡು ಕುತ್ಕೊಳ್ಬೇಡಿ ಬದುಕಿಗೆ, ಅಲ್ಲಿ ನಿಮ್ಗೆ ಹತಾಶೆಗಳೇ ಕಾಣ್ತದೆ. ಆದ್ರೆ ಒಂದು ಆರೋಗ್ಯಕರ ಅಂತರದಿಂದ ನೋಡ್ಲಿಕ್ಕೆ ಪ್ರಯತ್ನ ಪಡಿ ಅಂತ. ಸುಲಭ ಅಲ್ಲ, ಬಹಳ ಕಷ್ಟದ ಪ್ರಕ್ರಿಯೆ ಅದು. ಯಾಕಂದ್ರೆ ನಮ್ಗೆ ಅಂಟಿಕೊಳ್ಳುವ ಹಾಗೆ ಮಾಡುವಂತ ಬಹಳಷ್ಟು ಮೋಹಗಳು, ಬಹಳಷ್ಟು ಏನು ಹೇಳ್ತಾರೆ ಎಳೆತಗಳು ಅಲ್ಲಿ ಇರುತ್ತೆ. ಅಂತ ಒಂದು ಮಾತು ನನ್ನ ಮನಸ್ಸಿನ ಒಳಗೆ, ನನ್ನ ಬದುಕಿನ ಅನುಭವಗಳ ಜೊತೆ ಸೇರಿಕೊಂಡಾಗ ಈ ಹಾಡು ಹುಟ್ಟಿತ್ತದು. ದೂರ ನಿಂತು ನಗುವ ಮನಕ್ಕೆ ಬದುಕು ಬೆರಗಿನ ಅರಮನೆ. ನಾವು ದೂರದಿಂದ ನೋಡಿದ ಕೂಡಲೇ ಆ ಬದುಕು ಏನೋ ಒಂದು ಬೆರಗು ತರ ಅನಿಸಿ ಬಿಡ್ತದೆ. ಈಗ ನೀವು ನನ್ನ ಬದುಕನ್ನು ದೂರದಿಂದ ನೋಡಿದ ಕೂಡಲೇ ರವೀಂದ್ರ ನಾಯಕ್ ಈ ಹಾಡುಗಳನ್ನು ಹೇಗೆ ಬರೀತಾರೆ, ಈ ಕವಿತೆಗಳನ್ನು ಹೇಗೆ ಬರೀತಾರೆ ಅನ್ನುವ ಒಂದು ಬೆರಗಿರ್ತದೆ. ಹತ್ತಿರದಿಂದ ಕೂತ ಕೂಡಲೇ ನಮ್ದೊಂದು ಆಪ್ತ ಭಾವನೆ ಬೇರೆ ಇರುತ್ತೆ ನಮ್ಗೆ. ಕೆಲವು ಜನರಿಗೆ ಇಷ್ಟೇನಾ ಅಂತ ಅನ್ನಿಸಿ ಕೂಡ ಬಿಡ್ಬೋದು, ಆ ತರ ಕೂಡ ಇರುತ್ತೆ. ಹಾಗಾಗಿ ದೂರ ನಿಂತು ನಗುವ ಮನಕ್ಕೆ ಬದುಕು ಬೆರಗಿನ ಅರಮನೆ. ತೀರ ಸರಿಯುವ ಕ್ಷಣಕ್ಕೆ ಇಲ್ಲಿ ಉಂಟು ನೂರು ಯಾತನೆ ಅಂತೇಳಿ. ಅಂದ್ರೆ ಹತ್ತಿರದಿಂದ ನೋಡಿದಾಗ ಯಾತನೆಗಳು, ಆ ತಾಕಲಾಟಗಳು, ಆ ಸಂಕಟಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ ಅಂತ. ಆ ಒಂದು ಅರ್ಥದಲ್ಲಿ ಹುಟ್ಟಿದ ಹಾಡು ಇದು. ಸೊ ಇದು ಕೂಡ ರಾಘವೇಂದ್ರ ಬಿಜಾಡಿ ಅವರು ಅದ್ಭುತವಾಗಿ ಸಂಯೋಜನೆ ಮಾಡಿದ್ದಾರೆ. ಇಬ್ರು ಹಾಡಿದ್ರು, ರಾಘವೇಂದ್ರ ಬಿಜಾಡಿ ಕೂಡ ಹಾಡಿದ್ರು, ಮಂಗಳ ರವಿ ಕೂಡ ಹಾಡಿದ್ರು. ನಾನು ಪ್ರೊಫೆಷನಲ್ ಸಿಂಗರ್ ಅಂತೂ ಅಲ್ಲ, ಆದ್ರೆ ಒಂದು 2 ಸ್ಟಾಂಜವನ್ನು ನಾನು ಹಾಡ್ಲಿಕ್ಕೆ. ದೂರ ನಿಂತು ನಗುವ ಮನಕ್ಕೆ
ಬದುಕು ಬೆರಗಿ ನರಮನೆ, ದೂರ ನಿಂತು ನಗುವ ಮನಕ್ಕೆ ಬದುಕು ಬೆರಗಿ ನರಮನೆ, ತೀರ ಸರಿವ ಕ್ಷಣಕ್ಕೆ ಇಲ್ಲಿ ಉಂಟು ನೂರು ಯಾತನೆ, ಉಂಟು ನೂರು ಯಾತನೆ. ಅಂದ್ರೆ ಮುಂದಿನ ಚರಣಗಳಲ್ಲಿ ಕೂಡ ಬದುಕಿನ ಬಗ್ಗೆ, ಬದುಕಿನ ಹತ್ತಿರ ಮತ್ತೆ ಬದುಕಿನ ದೂರ ಎರಡರ ನಿಂತು ನೋಡುವಂತ ಒಂದು ದೃಷ್ಟಿಕೋನದ ಬಗ್ಗೆ ಹೇಳ್ತಾ ಹೋಗುವಂತ ಸ್ಟಾಂಜೆಗಳಿವೆ. ಅಂದ್ರೆ ಹಸಿರು ಕಂಡ ಹಕ್ಕಿ ಹತ್ತಿರ ಹೋಗಿ ಎಲ್ಲೋ ಇರ್ತದೆ, ಇಲ್ಲಿ ನಾನು ಬಂದು ಗೂಡು ಕಟ್ಟಬಹುದು, ಇಲ್ಲಿ ಬಂದು ನಾನು ಸಂಸಾರ ಕಟ್ಕೊಳ್ಬಹುದು, ಇಲ್ಲಿ ನನ್ನ ಬದುಕಿಗೆ ಏನೋ ಒಂದು ಸಿಗ್ತದೆ ಅಂತ ಹೇಳಿ ಹಕ್ಕಿ ಬಂದು ಆ ಹಸಿರನ್ನ ಬಂದು ಅಲ್ಲಿ ಕೂತು ಗೂಡು ಕಟ್ತದೆ. ಆದ್ರೆ ಅಲ್ಲಿ ದೂರದಿಂದ ನಿಂತು ನೋಡುವ ಮಾತ್ರ ಹಸಿರು ಕಾಣಬಹುದು, ಆದ್ರೆ ಅಲ್ಲಿ ಹತ್ತಿರದಲ್ಲಿ ಇರುವಂತ ಹಾವುಗಳು ಕಾಣದೇ ಇರ್ಬೋದು. ಸೊ ಅಲ್ಲಿ ಆ ಹಾವಿನ ಸಂಘದಲ್ಲೇ ಬದುಕಬೇಕಂತ ಅನಿವಾರ್ಯತೆ ಬಂದು ಬಿಡುತ್ತದೆ ಹಕ್ಕಿಗೆ. ಬಂದಾಯ್ತು, ಗೂಡು ಕಟ್ಟೆ ಆಯ್ತು, ಮೊಟ್ಟೆ ಇಟ್ಟಾಯ್ತು, ಇನ್ನು ಆ ಪರಿಸರದಲ್ಲಿ ಬದುಕಲೇಬೇಕು. ಆದ್ರೆ ಆ ಹಾವಿನ ಸಂಘದಲ್ಲೇ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಬಿಡ್ಬಹುದು ನಮ್ಗೆ ಅಂತ ಹೇಳಿ ಒಂದು ಸ್ಥಾನದಲ್ಲಿ ಹೇಳಿದ್ರೆ. ಮತ್ತೆ ಬದುಕಿನ ನೋವುಗಳಿಗೆ ಕೂಡ ಒಂದು ಚಾಲೆಂಜ್ ಅನ್ನು ಕೊಡ್ಬೇಕಿತ್ತು. ಸೊ ಬದುಕಿನ ನೋವುಗಳ ಜೊತೆಯಲ್ಲೇ ನಾವು ಬದುಕ್ತಾ ಹೋಗ್ತೀವಿ. ಆಗ ನೂರು ನೋವಿನ ನಡುವೆ ಹಾಡು ಬಂದ ಹಾಗೆ, ಎಷ್ಟು ನನ್ನನ್ನು ನೋಯಿಸಬಹುದು ನೀನು, ಒಂದು ಹಂತದಲ್ಲಿ ನಾನು ಗಟ್ಟಿಯಾಗಿ ಬಿಡ್ತೇನೆ. ಹೌದು, ಆ ನೋವುಗಳ ಪೆಟ್ಟು ತಿಂದು 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 ನಾನು ಗಟ್ಟಿಯಾಗುವಂತ ಒಂದು ಕ್ಷಣ ಬದುಕಿನಲ್ಲಿ ಬಂದೇ ಬರ್ತದೆ. ಹಾಗೆ ಆ ನೋವಿಗೆ ಕೂಡ ಒಂದು ಚಾಲೆಂಜ್ ಕೊಡ್ಬೇಕು ಅಂತ ಒಂದು ಚಾಲೆಂಜ್ ಮೂರನೇ ಚರಣದಲ್ಲಿ ಬಂತದೆ. ನೋವು ಒಮ್ಮೆ ನೋವ ಪಟ್ಟು ನೋವ ಸುಖವ ಕಂಡರೆ, ಆ ನೋವಿಗೆ ಕೂಡ ನೀನು ಬಾ ಇಲ್ಲಿ, ನೀನು ಒಂದು ನೋವು ಪಟ್ಟು ನೋಡು, ನಿನ್ಗೆ ನೋವಿನ ಸುಖ ಸಿಗ್ಲಿ, ಆಗ ನಿಂಗೆ ಬದುಕು ಅರ್ಥ ಆಗುತ್ತೆ ಅಂತ ನೋವಿಗೆ ಹೇಳುವಂಥದ್ದು. ಆದ್ರೆ ಕವಿಯ ಪಾಡಿದು. ಕವಿ ಅಂದ್ರೆ ಬದುಕನ್ನು ಬದಲಾವಣೆ ಮಾಡುವ ಒಂದು ಆಸೆ ಅವನಲ್ಲಿ ಇರ್ತದೆ, ಆದ್ರೆ ಎಲ್ಲವನ್ನು ಅವನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವನ ಕೆಲಸಕ್ಕೆ ಒಂದು ಮಟ್ಟದಲ್ಲಿ ಮಾತ್ರ, ಅದಕ್ಕೂ ಒಂದು ಗಡಿ ಇರುತ್ತೆ. ಅದರ ಚೌಕಟ್ಟಿನ ಆಚೆ ಅವನು ಹೋಗ್ಲಿಕ್ಕೆ ಆಗುದಿಲ್ಲ. ಅವನು ಆ ಭಾವನೆಗಳಲ್ಲಿ, ಕವಿತೆಗಳಲ್ಲಿ ಅದೆಲ್ಲ ವ್ಯಕ್ತಪಡಿಸ್ತಾನೆ. ಹಾಗೆ ನೋವಿಗೆ ಚಾಲೆಂಜ್ ಮಾಡ್ತಾನೆ. ನೋವು ಒಮ್ಮೆ ನೋವ ಪಟ್ಟು ನೋವ ಸುಖವ ಕಂಡರೆ, ಮುಳ್ಳ ನಡುವೆ ಅರಳಿ ನಗುವ ಬದುಕ, ಮುಳ್ಳ ನಡುವೆ ಅರಳಿ ನಗುವ ಹೂವ ಬದುಕಾರಿಯದೆ. ಗುಲಾಬಿ ಅರಳುವುದು ಮುಳ್ಳುಗಳ ಸಂಘದಲ್ಲಿ ಅರಳುವುದು. ಸೊ ಆ ಸಂಘದಲ್ಲೇ ಹಕ್ಕಿ ತನ್ನ ಬದುಕನ್ನು ಕಟ್ಟಿಕೊಳ್ತದೆ. ಸೊ ಅಂತ ಒಂದು ಕ್ಷಣದಲ್ಲಿ ಎಷ್ಟು ಅಂತ ನೋವು ಮಾಡ್ತೀಯ ಬದುಕಿಗೆ ಬಂದು. ನೀನು ಕೂಡ ಒಂದು ನೋವು ಪಟ್ಟು ನೋಡು, ಆಗ ನಿಂಗೆ ಬದುಕು ಅರ್ಥ ಆಗುತ್ತೆ. ಹಾಗಾದ್ರೆ ಒಂದು ಬದುಕನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ನಿಂಗೆ ಕಟ್ಟಿಕೊಡ್ಬೋದು ಅಂತ ಹೇಳಿ ನೋವಿಗೆ ಹೇಳುವಂತ ಒಂದು ಚರಣ ಇದು. ನೀವು ಚಾರ್ಲಿ ಚಾಪ್ಲಿನ್ ಉದಾಹರಣೆ ಕೊಟ್ಟರು. ಒಂದು ಹಂತದಲ್ಲಿ ಚಾರ್ಲಿ ಚಾಪ್ಲಿನ್ ಬದುಕನ್ನು ನೋಡಿದ್ರೆ, ಒಂದು ನಗುವಿನ ಹಿಂದೆ 100 ನೋವುಗಳು ಉಂಟು. ಅವನು ಹೊಮ್ಮಿಸುವ ಪ್ರತಿ ನಗುವಿನ ಹಿಂದೆ 100 ನೋವುಗಳ ಇತಿಹಾಸ ಇದೆ. ಹಾಗೆ ಅದೇ ಸಾಲಿನಲ್ಲಿ ನಿಲ್ಲಬಹುದಾದಂತ ಒಂದು ಕವಿತೆ ಇದೆ. ಅಂದ್ರೆ ಇದು ನನ್ನ ಭಾವದಲ್ಲೇ ಕಟ್ಟಿಕೊಟ್ಟದ್ದು. ಆದ್ರೆ ತುಂಬಾ ಜನರಿಗೆ ಇದು ಇಷ್ಟ ಆಯ್ತು, ಅವರ ನೋವುಗಳಿಗೆ ಇದು ಸಾಂತ್ವನ ಆಗಿದೆ ಅಂತ ಹೇಳಿ ನನಗೆ ಗೊತ್ತಾದಾಗ ಆ ಕವಿತೆ ಎಲ್ಲೋ ಒಂದು ಕಡೆ ಆ ಕವಿತೆ ಏನು ಮಾಡಬೇಕಿತ್ತು ಕೆಲಸ, ಅದನ್ನು ಮಾಡಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲ, ನಿಮ್ಮ ಕವಿತೆಗಳನ್ನ ಕೇಳಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇಲ್ಲೊಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಜಗದೀಶ್ ಅನ್ನೋರು ತನ್ನ ಮಾತೃಭಾಷೆಯಲ್ಲಿ ಇಂತಹ ಅದ್ಭುತ ಸಾಹಿತ್ಯ ಪ್ಲಸ್ ಸಂಗೀತ ಪ್ಲಸ್ ಶಾರೀರ ಸಮ್ಮಿಲನವನ್ನು ಸವಿಯುವ ಅವಕಾಶ ಎಲ್ಲರಿಗೂ ಸಿಗುವುದು, ಕನ್ನಡಿಗರಿಗೆ ನೀಡುವುದಕ್ಕೆ ಅಂತ ಹೇಳಿ ನಮಸ್ಕಾರ ಅಂತ. ಅದು ಏನಾಯ್ತಂದ್ರೆ ಸರ್, ಇದು ಭಾವಗೀತೆಗಳ ಇದುವರೆಗಿನ ಭಾವಗೀತೆಗಳ ಒಂದು ಪುಸ್ತಕ ಮಾಡಬೇಕು ಅಂತ ಆಯ್ತು ನನಗೆ. ಅಂದ್ರೆ ತುಂಬಾ ಜನ ಕೇಳ್ತೀವಿ, ನಿಮ್ಮ ಎಲ್ಲಾ ಸಾಹಿತ್ಯ ಒಂದೇ ಕಡೆ ಎಲ್ಲಿ ಸಿಗತ್ತೆ ಅಂತ ಹೇಳಿ. ಹೌದು. ಹಾಗಾಗಿ ನನಗೆ ಹಾಗೆ ಆಲೋಚನೆ ಬಂತು, ಇದುವರೆಗೆ ಯಾವ್ದೆಲ್ಲ ಭಾವಗೀತೆಗಳಾಗಿವೆ ಎಲ್ಲವನ್ನು ಒಂದು ಪುಸ್ತಕದಲ್ಲಿ ಕೊಡುವ ಅಂತೇಳಿ. ಯೂಟ್ಯೂಬ್ ನಲ್ಲಿ ಹೇಗೂ ಸಿಗುತ್ತೆ, ಆದ್ರೆ ಸಾಹಿತ್ಯದೊಟ್ಟಿಗೆ ಅದು ಸಿಕ್ಕರೆ ಅವರಿಗೊಂದು ಅಂದ್ರೆ ನಿಜವಾದ ಕೇಳುಗರಿಗೆ ಇಷ್ಟ ಆಗುತ್ತೆ ಅಂತ. ಹಾಗೆ ಈ ಪುಸ್ತಕದಲ್ಲಿ ಎಲ್ಲಾ ಸಾಹಿತ್ಯವನ್ನು ಕೊಟ್ಟು ಅದರ QR ಕೋಡ್ ಅನ್ನು ಕೂಡ ಕೊಟ್ಟೆ. ಅಂದ್ರೆ QR ಕೋಡ್ ಹಾಕಿದ ಕೂಡಲೇ ನಿಮ್ಗೆ ಯೂಟ್ಯೂಬ್ ಹೋಗುತ್ತದೆ. ಇದು ಮುಖಪುಟವನ್ನು ಮಾಡಿದವರು ರೂಪಶ್ರೀ ಕಲ್ಲಿಗನೂರು ಅಂತ ಹೇಳಿ. ಅವರಿಗೆ ನಾನು ಮುಖಪುಟ ಮಾಡಿ ಕೊಟ್ಟಾಗ ನನಗೆ ಬೆನ್ನುಡಿ ಕೂಡ ಕಳಿಸಿಕೊಡ್ಲಿಕ್ಕೆ ಹೇಳಿದ್ರು ಅವರು. ಬೆನ್ನುಡಿ ಕಳಿಸಿಕೊಡ್ಬೇಕಂತ ನಾನು ಬೆನ್ನುಡಿ ಯಾರಿಗೆ ಬರೀಬೇಕು ಅಂತ ಯೋಚನೆಯಲ್ಲಿ ಇದ್ದಾಗ
ನನ್ನ ಎಲ್ಲ ಹಾಡುಗಳಿಗೆ ಆ, ಇದು ಚಿತ್ರ ಜೋಡಣೆ ಅಥವಾ ಯೂಟ್ಯೂಬ್ ಇದು ವಿಡಿಯೋ ಜೋಡಣೆ ಮಾಡುವ ಜಯಂತ್ ಕುಮಾರ್ ಇದ್ದಾರೆ. ಅವರು ಹೇಳಿದ್ರು, ನಿಮ್ಮ ಇದು ಭಾವಗೀತೆಗಳ ಪುಸ್ತಕ ಬೆನ್ನುಡಿಯಾಗಿ ಯಾವುದು ಬರೀಲಿಕ್ಕೆ ಹೋಗ್ಬೇಡಿ, ನಾನು ಕೆಲವು ಯೂಟ್ಯೂಬ್ ಅಲ್ಲಿ ಇರುವಂತಹ ಇದುವರೆಗೆ ಬಂದ ಪ್ರತಿಕ್ರಿಯೆಗಳನ್ನು ಕೊಡ್ತೇನೆ, ಅದಕ್ಕಿಂತ ದೊಡ್ಡ ಬೆನ್ನುಡಿ ನಿಮ್ಗೆ ಯಾವುದೂ ಇಲ್ಲ. ಹೌದು. ಯಾಕಂದ್ರೆ ಅದು ನಿಜವಾದ ಪ್ರತಿಕ್ರಿಯೆಗಳು ಹ್ಮ್. ಜನರಿಂದ ಬಂದದ್ದು. ಹಾಗಾಗಿ ಅದರಿಂದ ಸ್ವಲ್ಪ ಹೆಕ್ಕಿ ನನ್ಗೆ ಕೊಟ್ರು ಅವರು. ಹ್ಮ್. ಅದು ಬಹಳ ಬ್ಯೂಟಿಫುಲ್ ಆಗಿ ಬಂತು ಈ ಹಿಂದಿನ ಪುಟ. ಇಲ್ಲೊಬ್ರು ಲತಾ ಲತಾ ಅನ್ನೋರು ಬರೀತಾ ಇದಾರೆ, ಅದೆಷ್ಟು ಬಾರಿ ಕೇಳಿದ್ದೇನೋ ಈ ಹಾಡು ಲೆಕ್ಕ ಇಲ್ಲ. ಎಂತಹ ಆಳವಾದ ಅರ್ಥ ಗಂಭೀರ ಸಾಹಿತ್ಯ, ಅರ್ಥಭರಿತ ಸಾಹಿತ್ಯ, ಅದಕ್ಕೆ ಅಷ್ಟೇ ಭಾವನಾತ್ಮಕ ಗಾಯನ. ಈ ಹಾಡಿಗೆ ಎಲ್ಲಾ ನೋವುಗಳನ್ನು ಮರೆಸಿ ದೂರದೊಂದು ಬೇರೆ ಲೋಕಕ್ಕೆ ಕರೆದೊಯ್ಯುವ ಶಕ್ತಿ ಇದೆ. ಐ ಹ್ಯಾವ್ ಫೆಲ್ಟ್ ಇಟ್. ಸಾಕಲ್ಲ ಸರ್, ಅಷ್ಟು ಸಿಕ್ಕಿದ್ರೆ ಸಾಕಲ್ಲ. ಅದೇ ನಾನು ಯಾವತ್ತು ಯೋಚನೆ ಮಾಡುದು, ಯಾರ ಎದೆ ಕದವನ್ನು ನೀನು ತಟ್ಟುವೆಯೋ ದೊರೆತರಷ್ಟೇ ಸಾಕು ನಗೆಯ ಸ್ವಾಗತವು ಅಂತ ಹೇಳಿ. ಇದು ಯಾವ ಹಾಡಿಗೆ ನೆನಪಿದೆಯಾ? ಇಲ್ಲ ಸರ್, ನೆನಪಿಲ್ಲ ಯಾವ್ದು ಹಾಡಿದೆ ಅಂತೇಳಿ. ಅದು ರ್ಯಾಂಡಮ್ ಆಗಿ ಹೆಕ್ಕಿದ ಒಂದು ಪ್ರತಿಕ್ರಿಯೆಗಳು. ಜೊತೆಗೆ ಎಷ್ಟು ಚೆನ್ನಾಗಿ ಇನ್ನೊಬ್ರು ಪಲ್ಲವಿ ಪ್ರಕಾಶ್ ಅಂತ ಹೇಳಿ, ಶರಣು ಶರಾರ್ಥಿ, ನೊಂದ ಮನಸ್ಸಿಗೆ ಸಾಂತ್ವನದ ಸಾಲುಗಳು, ಅರ್ಥಗರ್ಭಿತ ಸಾಹಿತ್ಯ, ನಮ್ಮಂತಹ ಅದೆಷ್ಟೋ ನೊಂದ ಜೀವಕ್ಕೆ ಬದುಕುವ ಛಲ ತುಂಬು. ಕವಿಗೆ ಅದೊಂದು ಕವಿತೆಯಿಂದ ಅದೇ. ಯಾರಿಗೋ ಕಣ್ಣೀರು ಒರೆಸ್ತಾನೆ ಅಥವಾ ಯಾರಿಗೋ ಒಂದು ಜೊತೆಗಾರನಾಗಿ ನಿಲ್ತಾನೆ ಅಂತಾರೆ ಕವಿತೆಗಳು. ಒಂದು ಸಾಂತ್ವನ, ಅದು ಅದೇ ಒಂದು ನಮ್ಗೆ ಮತ್ತಷ್ಟು ಬರೆಯುವ ಪ್ರೇರಣೆ ಕೂಡ ಕೊಡುವಂತದ್ದು. ಅಲ್ವಾ? ಹೌದಲ್ಲ, ನಮ್ಮ ಹಾಡುಗಳ ಸಾಲು ಯಾರಿಗೂ ಒಂದು ಖುಷಿ ಕೊಟ್ಟಿದೆ, ಯಾರಿಗೂ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಆಗ್ತಾ ಇದೆ, ಅಥವಾ ಯಾರದೋ ನೋವಿಗೆ ಮಿಡಿತಾ ಇದೆ ಅನ್ನೋದು ನಮ್ಗೆ ಮತ್ತಷ್ಟು ಪ್ರೇರಣೆ ಸಿಗುತ್ತೆ. ಇನ್ನೊಂದೇನೋ ಬರಿಬೇಕು, ಇನ್ನೊಂದೇನೋ ಹೊಸತನ್ನು ಕೊಡ್ಬೇಕು ಜನರಿಗೆ ಅಂತೇಳಿ. ಮತ್ತೆ ನಮ್ಮಲ್ಲಿ ಆ ಎದೆಯಲ್ಲಿ ಹಾಡು ಇದ್ದಷ್ಟು ದಿನ ಮಾತ್ರ ನಮ್ಗೆ ಬರಿಲಿಕ್ಕೆ ಆಗುವಂತದ್ದು. ಹೌದು. ಆ ನಮ್ಮ ಎದೆಯಲ್ಲಿರೋ ಹಾಡನ್ನು ಜನರಿಗೆ ತಲುಪಿಸಬೇಕು. ಮತ್ತೆ ನಿಜ. ನನಗೆ ಕೆ.ಸಿ. ಶಿವಪ್ಪ ಅವರು ಇನ್ನೊಂದು ನೆನಪಾಗ್ತಾ ಇದೆ, ಮತ್ತೆ ಹೇಳ್ತೇನೆ. ಮುದ್ದುರಾಮನ. ಹೌದು, ಅವ್ರು ಹೇಳ್ತಾರೆ, ಹಾಡುಣಿ ಇನಿರಾಗ ಇರುವಾಗ ಶಾರೀರ, ಹ್ಮ್. ಹಾಡುಣಿ ಇನಿರಾಗ ಇರುವಾಗ ಶಾರೀರ ಎಂದು ಹಿಂಪಡೆಯುವನೋ ಕಂಠ ಕೊಟ್ಟವನು, ಹ್ಮ್. ಅವನೊಳುಮೆ ಇಲ್ಲದಿರೆ ಜಗದಿ ಮೂಕರು ನಾವು, ಹ್ಮ್. ಪಡೆದುದಕ್ಕೆ ಶರಣೆನ್ನು ಮುದ್ದುರಾಮ ಅಂತ. ಈಗ ನಮ್ಮಲ್ಲಿ ಏನಿದೆ ಅದನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಆದ್ರೆ, ಅದು ಯಾವುದೋ ಜೀವಕ್ಕೆ ಸಾಂತ್ವನಕ್ಕೆ ಮಿಡಿಲಿಕ್ಕೆ ಆಗ್ತದಂತ ಆದ್ರೆ ಖಂಡಿತವಾಗಿ ನಾವು ಅದನ್ನು ಕೊಡ್ಬೇಕು ಅನ್ನುವಂಥದ್ದು. ಮತ್ತೆ ಉಷಾಶ್ರೀ ಭಟ್ಟನ್ನವರು ಮೌನದ ಆಳದಲ್ಲಿ ಅಡಗಿರೋ ಸದ್ದಿಲ್ಲದ ಮಾತುಗಳನ್ನು ಅದ್ಭುತ ಸಾಹಿತ್ಯ ಹಾಗೂ ಹಾಡಿನಲ್ಲಿ ಭಾವಪೂರ್ಣವಾಗಿ ವ್ಯಕ್ತಪಡಿಸಿದ್ದೀರಿ. ಅದ್ಭುತ ಸಾಲುಗಳು. ಸೊ ಒಬ್ಬ ಕವಿಗೆ ತನ್ನ ಕವಿತೆಗಳ ಸಾಲುಗಳು ಯಾರದೋ ಮನಸ್ಸಿನಲ್ಲಿ ಅರಳಿಸಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಯಾವುದೋ ಒಂದು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ತರುವಂತ ಒಂದು ಕಾರ್ಯ ಇದಿಲ್ಲ. ಇದು ತುಂಬಾ ಅಕ್ಷರಗಳು ಕೊಡುವಂತ ನಮ್ಗೆ ಒಂದು ಅದ್ಭುತವಾದ ಕಿರೀಟಗಳು ಸರಿ. ಅದು ಇನ್ನೊಂದಿದೆ ಸರ್, ಅಂದ್ರೆ ಈಗ ಇದು ಭಾವಗೀತೆಗಳಿಗೆ ಇಂಥ ಪ್ರತಿಕ್ರಿಯೆ ಬಂದ್ರೆ ಬಹಳಷ್ಟು ನನಗೆ ಖುಷಿ ಕೊಟ್ಟಿದೆ. ಆ ತುಂಬಾ ಜನ ಬರೆಯುವವರ ಒಂದು ಅಭಿಪ್ರಾಯ ಇದೆ, ಇದು ಭಾವಗೀತೆಗಳ ಕಾಲ ಅಲ್ಲ ಅಂತ. ಹೌದು. ಸೊ ಭಾವಗೀತೆಗಳ ಕಾಲ ಹೋಗಿದೆ, ಈಗಿನ ಕಾಲಘಟ್ಟದ ಕವಿತೆಗಳೇ ಬೇರೆ ಅಂತೇಳಿ. ಆದ್ರೆ ನನ್ಗೆ ಇಂಥ ಪ್ರತಿಕ್ರಿಯೆಗಳು ಬಂದಾಗ್ಲೇ ಅನ್ಸುದು, ಯಾವತ್ತು ಯಾವ ಪ್ರಕಾರಕ್ಕೂ ಕಾಲ ಮುಗಿಯುವುದಂತ ಇಲ್ಲ. ಈ ಒಂದು ರಾಘವೇಂದ್ರ ಬಿಜಾಡಿ ಅವರು ಮಾಡಿದ ಇರಬೇಕು ಇರುವಂತ ಈಗ 1 ಕೋಟಿ ಹತ್ತಿರ ಜನ ಕೇಳ್ತಾ ಇದ್ದಾರೆ. ಹೌದು. ನನ್ನಂತ ಒಂದು ಸಣ್ಣ ಕವಿ, ಅಂದ್ರೆ ಈಗಷ್ಟೇ ನಾನು ಅಂಬೆಗಾಲ ಇಡುವಂತವನು, ನನ್ನ ಒಂದು 100 ನೋವಿನ ನಡುವೆ 25 ಲಕ್ಷ ಜನರನ್ನು ತಲುಪಿದೆ ಅಂತ ಹೇಳಿದ್ರೆ. 100 ನೋವಿನ ನಡುವೆ ಒಂದು ನಗೆಯೂ ಕಾಡಿ, 100 ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೆಪವು ಸಿಕ್ಕಿದೆ ಬದುಕಿಗೆ, ನೆಪವು ಸಿಕ್ಕಿದೆ ಬದುಕಿಗೆ, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದಾಹ ಹೆಚ್ಚಿದೆ ಬಯಕೆಗೆ, ದಾಹ ಹೆಚ್ಚಿದೆ ಬಯಕೆಗೆ. ಅಂದ್ರೆ ಜನರಿಗೆ ಇದರ ಅಗತ್ಯ ಇದೆ, ಭಾವಗೀತೆಗಳು ಕೇಳೋರಿದ್ದಾರೆ. ಅಂದ್ರೆ ಯಾವುದಕ್ಕೂ ಪ್ರಕಾರಕ್ಕೆ ಕಾಲ ಮುಗಿಯುವುದಂತೂ ಇಲ್ವೇ ಇಲ್ಲ. ನಾವು ಕೊಡುವ ಕಂಟೆಂಟ್ ಒಳ್ಳೇದಿರ್ಬೇಕು, ನಾವು ಕೊಡುವ ಸಾಹಿತ್ಯ ಉತ್ಕೃಷ್ಟ ಇರಬೇಕು, ಆಗ ಜನ ಖಂಡಿತ ಕೇಳ್ತಾರೆ. ಹಾಗಾಗಿ ಮತ್ತೆ ಮತ್ತೆ ಹಾಡುಗಳನ್ನು ಬರೆಯುವ ಪ್ರೇರೇಪಣೆ ಕೂಡ ಇವರಿಂದನೇ ಸಿಗ್ತದೆ. ಜೊತೆಗೆ ಇಲ್ಲೂ ಅಷ್ಟೇ ಅಪರ್ಣ ನಟರಾಜ್ ಅಂತ ಹೇಳಿ, ಜೊತೆಗೆ ಯಾರೂ ಇಲ್ಲದೆ ಒಂಟಿಯಾದಾಗ ಈ ಹಾಡುಗಳು ಒಂದೇ ಸಾಕು. ನಮ್ಮನ್ನು ಗುರುವಾಗಿ ದಾರಿದೀಪವಾಗಿ ಮನಸ್ಸಿಗೆ ನೆಮ್ಮದಿ ಕೊಟ್ಟು ಮುಂದೆ ಸಾಗಲು ಶಕ್ತಿ ಕೊಡೋದು. ಯಾವುದೋ ಕಾರಲ್ಲಿ ನಿಮ್ಮ ಸಾಹಿತ್ಯ ಗುಣಗ್ತಾ ಇರುತ್ತೆ,
ಯಾವುದೋ ಮನೆಗಳಲ್ಲಿ ನಿಮ್ಮ ಸಾಹಿತ್ಯದ ಹಾಡುಗಳು ಕೇಳ್ಕೊಡ್ತಾ ಇರುತ್ತೆ, ಇನ್ಯಾವುದೋ ಒಂದು ಇಯರ್ಫೋನ್ ಮೂಲಕ ಇನ್ನೊಂದು ಕಿವಿಗೆ ನಿಮ್ಮ ಕವಿತೆಯ ಪದಗಳು ಸಾಂತ್ವನ ಹೇಳ್ತಾ ಇರುತ್ತೆ, ಇನ್ಯಾವುದೋ ಒಂದು ಆ ಕಾರ್ಯಕ್ರಮದಲ್ಲಿ ನಿಮ್ಮ ಹಾಡುಗಳನ್ನ ಹಾಡ್ತಾ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವಂತ ಮಕ್ಕಳು ಇರ್ತಾರೆ. ಎಷ್ಟೆಲ್ಲ ರೂಪದಲ್ಲಿ ನಿಮ್ಮ ಕವಿತೆಗಳು ಜನಗಳನ್ನ ತಲುಪ್ತವೆ. ಇದ್ರ ಬಗ್ಗೆ ನಿಮ್ಮ ಸಾಹಸಕ್ಕೆ, ನಿಮ್ಮ ಇನ್ನಷ್ಟು ಸಾಹಸಗಳಿಗೆ ಇನ್ನೇನೇನು ಪ್ರೇರಣೆ? ಅಲ್ಲ, ಇದೇ ಅಲ್ಲ ಸರ್ ಖುಷಿ. ಯಾವತ್ತೂ ಬೆಳಿಗ್ಗೆ ಎದ್ದಾಗ ಯಾರಿದ್ದು ಕರ್ನಾಟಕದ ಯಾವುದೋ ಒಂದು ಮೂಲೆಯಿಂದ ಒಂದು ಕಾಲ್ ಬರುತ್ತೆ. ಯಾವುದೋ ನಾನು ಹೋಗ್ಲೇ ಇಲ್ಲ ಅಂತ ಊರಿಗೆ, ಅಂತ ಊರಿಂದ ಯಾರೊಬ್ರು ಮೆಸೇಜ್ ಮಾಡ್ತಾರೆ. ಅಂದ್ರೆ ಈ ಒಂದು ಕವಿತೆಗಳ ಮೂಲಕ ನನಗೆ ಸಿಕ್ಕಿದ ಪ್ರೀತಿ ಬಹಳ ದೊಡ್ಡದು ಅಂತ ನಾನು ಅಂದ್ಕೊಳ್ತೇನೆ. ಅದು ಜೋಗಿಯವರು ಒಂದು ಹೇಳ್ತಾರೆ, ನಮ್ಮ ಸಾಹಿತ್ಯ ಅಥವಾ ನಮ್ಮ ಕವಿತೆಯನ್ನು ಬರೆದಾದ ನಂತರ ಕುಂತಿ ಹೇಗೆ ಕರ್ಣನನ್ನು ಗಂಗೆಯಲ್ಲಿ ತೇಲಿ ಬಿಟ್ಟಿದ್ದಾಳ, ಹೌದು, ಹಾಗೆ ತೇಲಿ ಬಿಡ್ಬೇಕು. ಹೌದು, ಅದು ಅವಳು ಬಿಟ್ಟಾಗ ಕೂಡ ಹಾಗೆ ಹೇಳ್ತಾಳೆ ಗಂಗಾ ಮಾತೆಗೆ, ತೇಲಿಸ್ತೀಯೋ ಮುಳುಗಿಸ್ತೀಯೋ ನಿಂಗೆ ಬಿಟ್ಟದ್ದು ಅಂತ ಹೇಳಿ ಕರ್ಣನನ್ನು. ದಡ ತೇಲಿಸ್ತಾರೆ, ಅದು ಬೇರೆ ಮಾತು. ಹೌದು, ನಾವು ಕೂಡ ಹಾಗೆ ನಮ್ಮ ಕವಿತೆಯನ್ನು ಸಾಹಿತ್ಯವನ್ನು ಆ ಓದುಗರ ರಸಗಂಗೆಯಲ್ಲಿ ಬಿಟ್ಟು ಬಿಡ್ಬೇಕು. ಅದು ದಡ ತಲುಪ್ತದೋ ಅಥವಾ ಮುಳುಗ್ತದೋ ಅದಕ್ಕೆ ಇರುವ ಅದರಷ್ಟಕ್ಕೆ ಬಿಟ್ಟು ಬಿಡ್ಬೇಕು ಅನ್ನುವಂಥದ್ದು. ಸೊ ನಾನಾದ್ರೂ ಅದನ್ನು ಈಗ ಹೀಗೆ ತರ ನೋಡ್ತಾ ಇದ್ದೇನೆ. ಕವಿತೆಗಳಿಗೆ ಬರೆದಾದ ನಂತರ ಅದು ನನ್ನದಲ್ಲ ಅಂತ ಹೇಳಿ ಅಲ್ಲಿ ಬಿಟ್ಟು ಮುಂದಿನ ನನ್ನ ಯಾವುದು ಸಾಹಿತ್ಯ ಕೃತಿಗೆ ನಾನು ಬರ್ತೇನೆ. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಯಾರದೋ ನೋವಿಗೋ, ಯಾವುದೋ ಒಂದು ಖುಷಿಗೋ, ಯಾವುದೋ ಒಂದು ಮೋಟಿವೇಶನ್ಗೋ ಹೋಗಿ ನನ್ಗೆ ಅವರ ಪ್ರತಿಕ್ರಿಯೆಗಳ ಮೂಲಕ, ಅವರ ಕಾಲ್ಗಳ ಮೂಲಕ, ಅವರ ಒಂದು ಅಭಿಪ್ರಾಯಗಳ ಮೂಲಕ ವಾಪಸ್ ಬಂದಾಗ ಮತ್ತೆ ನಾನು ಅದನ್ನು ರೀಕಾಲ್ ಮಾಡ್ತೇನೆ, ಖುಷಿಯಾಗುತ್ತೆ. ಮತ್ತೆ ಯಾವುದಕ್ಕೂ ಪ್ರೇರಣೆ ನೀಡುತ್ತದೆ ಅದು. ಹಾಗೆ ಕವಿತೆಗಳ ಒಂದು ಜುಗಲ್ಬಂದಿ ಹಾಗೆ ನಡೀತಾ ಇದೆ. ಕರಾವಳಿ ಕವಿಗೆ ಕಡಲ ಪರಿಚಯ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅದನ್ನ ಹೇಳೋದು, ಕಲ್ಪನೆ ಮಾಡ್ಕೊಳ್ತಾರೆ. ಹೌದು, ಅದು ಅಂತೂ ಅಂಗಳ ದಾಟಿದ್ರೆ ಕಡಲು ಅಂತ ಅನ್ನೋ ಹಾಗೆ. ಕಡಲ ಮಡಿಲಲ್ಲಿ ಅರಳಿದ ಕವಿ ಜೊತೆಗೆ ಆ ಕವಿಯ ಮನದಲ್ಲಿ ಅರಳಿದ ಅಕ್ಷರಗಳು ಕಡಲಿಗೆ ಹೇಗೆಲ್ಲ ಬೆಸೆದುಕೊಂಡಿದೆ. ಅಲ್ಲ, ಕಡಲ್ ಅನ್ನೋದು ಯಾವತ್ತು ನಿರಂತರವಾದ ಒಂದು ಏನ್ ಹೇಳ್ತಾರೆ, ಅದು ಗಹನವಾದದ್ದು. ಅಂದ್ರೆ ನಿಮ್ಗೆ ಬೆರಗು ಒಂಥರ. ನಿನ್ನೆ ನೀವು ಕಡಲ ತೀರಕ್ಕೆ ಬಂದು ಕೂತ್ರೆ 2 ದಿನಗಳ ಮೊದಲಿದ್ದ ಸಮುದ್ರದ ಇದೇ ಒಂದು ಪ್ರತಿಕ್ರಿಯೆ ಬೇರೆ ಅಥವಾ ಪರಿಸ್ಥಿತಿಯೇ ಬೇರೆ, ಈಗ ಬೇರೆ ಆಗಿರ್ತದೆ. ದಡದಲ್ಲಿ ತೀರದಲ್ಲಿ ಎಷ್ಟೋ ದೂರದಲ್ಲಿ ನೀರು ಬಂದಿರ್ತದೆ ಅಥವಾ ದೂರ ಹೋಗಿರ್ತದೆ. ಅಂದ್ರೆ ಭರತ ಮತ್ತೆ ಇಳಿತ ಎರಡೂ ಇರುತ್ತೆ ಕಡಲಿಗೆ. ಅದು ನಮ್ಮ ಮನಸ್ಸಿನ ಹಾಗೆ ಅಂತ ನನಗೆ ಒಂದು ಫೀಲ್ ಆಗಿಬಿಡುತ್ತೆ. ಯಾಕಂದ್ರೆ ಅದು ಉಕ್ಕುವ ಕಡಲಿನಲ್ಲಿ ಅದರ ತಳಮಳಗಳು ಸಿಗ್ತದೆ ನನಗೆ, ಅದರ ತಾಕಲಾಟಗಳು ಸಿಗ್ತದೆ, ಬದುಕಿನ ಸಂಭ್ರಮಗಳು ಸಿಗ್ತದೆ. ಅಥವಾ ಅದು ಬಹಳ ಸಂಭ್ರಮದಿಂದ ಬಂದು ತೀರಕ್ಕೆ ಅಪ್ಪಿದಾಗ ಯಾರನ್ನೋ ಬಂದು ಅಪ್ಪಿಕೊಂಡ ಹಾಗೆ, ಬದುಕನ್ನು ಮತ್ತೆ ಮತ್ತೆ ಖುಷಿಯಲ್ಲಿ ಅಪ್ಪಿಕೊಂಡ ಹಾಗೆ ಅಂತ ಅನ್ನಿಸ್ತದೆ. ತೀರದಲ್ಲಿ ಹೋಗಿ ಕೂತಾಗ ನನಗೆ ಇಂಥದೆಲ್ಲ ಬಹಳಷ್ಟು ಇದು ಪ್ರೇರಣೆಗಳು ಸಿಕ್ಕಿವೆ ಕಡಲಿಂದ, ಕಡಲಿನ ಅಲೆಯಿಂದ, ಕಡಲಿನ ಮೊರೆತದಿಂದ. ಹಾಗಾಗಿ ಕಡಲು ನನ್ನ ಒಳಗೆ ಇದೆ ಅಂತ ಅನ್ನಿಸ್ಬಿಡ್ತದೆ. ಹಾಗೆ ಕಡಲಿನ ಕಡಿಯಲ್ಲಿ ಅರಳಿರುವಂತಹ ಕವಿತೆಗಳು ಎಷ್ಟಿದೆ? ಬಹಳಷ್ಟು ಸರ್, ಹೇಳಲಾರದಷ್ಟು ಒಂಥರ. ಸಮುದ್ರ ದಂಡೆಗೆ ಬರ್ತಾ ಇರ್ತೀರಾ? ಬರ್ತಾ ಇರ್ತೇನೆ. ಯಾವ ಸಮಯದಲ್ಲಿ ಸಮುದ್ರದಲ್ಲಿ ಇರ್ತೀವಿ? ನನಗೆ ಈ ಸೂರ್ಯ ಅಸ್ತ ಆಗುವ ಸಮಯ ಒಂದು 5-10 ನಿಮಿಷ, ಆ ಸೂರ್ಯ ಅಸ್ತದ ನಂತರ ಒಂದು ಅರ್ಧ ಗಂಟೆ, ಆ ಒಂದು ಮುಸ್ಸಂಜೆ ಹೇಳ್ತಾರಲ್ಲ, ಅದು ಇನ್ನೂ ಕತ್ತಲಾಗಿರುವುದಿಲ್ಲ, ಬೆಳಕು ಪೂರ್ತಿ ಹೋಗಿರುವುದಿಲ್ಲ. ಆ ಸಂಜೆ ಆ ಕ್ಷಣಗಳು ಏನೋ ಒಂದು ದಿವ್ಯವಾದ ಅನುಭವವನ್ನು ಕೊಡುವಂತ ಕ್ಷಣಗಳು. ಅಲ್ಲಿ ಏನೋ ಒಂದು ನೀರಾವತಿ ಇದೆ, ಒಂದು ಏಕಾಂತ ಇದೆ, ನಮ್ಮ ಒಳಗಿನ ಮೌನವನ್ನು ಉದ್ದೀಪನೆ ಮಾಡುವಂತ ಒಂದು ಸಮಯ ಅದು. ಅಂತ ಸಮಯದಲ್ಲಿ ಹೆಚ್ಚಿನ ಕವಿತೆಗಳು ನನ್ನಲ್ಲಿ ಅರಳಿವೆ. ಅಲ್ಲಿ ಬರ್ದದಂತ ಯಾವುದೂ ಇಲ್ಲ, ಬೇರೆ ಯಾವುದೋ ಕ್ಷಣದಲ್ಲಿ ಹೋಗಿ ಕೂತಾಗ ಅದು ಬರೆಸ್ತವೆ ಕೈಗಳನ್ನು. ಓಕೆ, ತುಂಬಾ ಅದ್ಭುತ ಕ್ಷಣಗಳಿಂದ ಇತ್ತು. ಒಂದೆರಡು ಕವಿತೆಗಳನ್ನ ನೆನೆಸ್ಕೊಂಡ್ರೆ ಯಾವ ಕವಿತೆ ಜ್ಞಾಪಕ? ಕವಿತೆ ಅಂದ್ರೆ ವಾಚನ ಮಾಡುವ ಬಹಳಷ್ಟು ಕವಿತೆಗಳಿರ್ತಾರೆ. ಒಂದೆರಡು ಕವಿತೆಯನ್ನು ವಾಚನ ಮಾಡಿ. ಒಂದು ಕವಿತೆ ಕೆಂಡ ಬೆಂಕಿ ಆಗುವ ಹೊತ್ತು. ಇದನ್ನು ನಾನು ಮೈಸೂರು ದಸರಾ ಸಮ್ಮೇಳನದಲ್ಲಿ ಕೂಡ ಓದಿದ್ದೆ. ಹೌದು. ಬೂದಿಯಾಗಿದ್ದೇನೆ ನಿಜ,
ಬೂದಿಯಾಗಿದ್ದೇನೆ ನಿಜ, ಕಿಡಿಗಳನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ. ನಿಗಿನಿಗೀ ಹೊಳೆಯದೆ ಕೆಂಡ, ಏನನ್ನೂ ನಂಬುವುದಿಲ್ಲ ಜಗತ್ತು. ಗಾಳಿ ಬೀಸಲಿ ಒಮ್ಮೆ, ಧಗಧಗನೆ ಉರಿಯುವ ಕಲೆಯನ್ನು ನಾನಿನ್ನೂ ಮರೆತಿಲ್ಲ. ಕಟ್ಟುವುದು ನನಗೇನು ಹೊಸದಲ್ಲ ಬಿಡು, ಒಮ್ಮೆ ನೋವು ಒಮ್ಮೆ ಹೂವು, ಮಾಲೆಯಾದ ಯಾವುದನ್ನೂ ನಾನು ಇಟ್ಟುಕೊಂಡಿಲ್ಲ. ಕತ್ತಿ ಕೊರಳಿನ ನಡುವೆ ದೇವರು ಪ್ರತ್ಯಕ್ಷನಾಗಲು ಎಷ್ಟು ಹೊತ್ತು? ನಾನಿನ್ನು ತಪಸ್ಸು ಬಿಟ್ಟು ಎದ್ದಿಲ್ಲ, ಕಣ್ಣು ಬಿಟ್ಟಿಲ್ಲ. ಇಷ್ಟು ದೂರ ಕರೆದು ಬಂದ ದಾರಿಯನ್ನು ಇನ್ನೂ ಅಪ್ಪಿಕೊಂಡಿದ್ದೇನೆ. ಕಲ್ಲು ಮುಳ್ಳುಗಳಿಗೆ ಹೆದರಿ ನಾನಿನ್ನು ಕಾಲು ಬಿಟ್ಟಿಲ್ಲ. ಯಾರದ್ದೋ ಗೆಲುವಿನ ಸುದ್ದಿಯಿಂದ ನನ್ನನ್ನು ವಿಚಲಿತಗೊಳಿಸುವ ಹುನ್ನಾರವೇ? ನನ್ನ ಗುರಿ ನನ್ನನ್ನೇ ಹುಡುಕಿಕೊಂಡಾಗ ನಾನಿನ್ನು ರಸ್ತೆಗೆ ಇಳಿದಿರಲಿಲ್ಲ. ಸ್ಪರ್ಧೆಗೆ ನಿಲ್ಲುವುದನ್ನು ಯಾವತ್ತೋ ಬಿಟ್ಟು ಬಿಟ್ಟಿದ್ದೇನೆ, ನಡೆಯಲು ಕಲಿತಿದ್ದೇನೆ. ಚಿಪ್ಪಿನಲ್ಲಿ ಬಿದ್ದ ಹನಿಗಳಿಗೆಲ್ಲ ಮುತ್ತಾಗುವ ಯೋಗವಿರುವುದಿಲ್ಲ. ಚಿಪ್ಪಿನಲ್ಲಿ ಬಿದ್ದ ಹನಿಗಳಿಗೆಲ್ಲ ಮುತ್ತಾಗುವ ಯೋಗವಿರುವುದಿಲ್ಲ. ಮೌನದ ಬೀಜ ಮಣ್ಣೊಳಗೆ ಬಿರಿಯುವ ಸದ್ದು, ಮೌನದ ಬೀಜ ಮಣ್ಣೊಳಗೆ ಬಿರಿಯುವ ಸದ್ದು ಕಾಯದೆ ಬೆಳಕಾಗುವುದು. ಅದ್ಭುತವಾದಂತಹ ಕವಿತಾ ಲೋಕ. ಇಂತಹ ಸುಂದರ ಕವಿತೆ ಜೊತೆ 3ನೇ ಒಂದು ಸಂಚಿಕೆನ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ